29ನೇ ಕಂತು ಹಣ ಜಮೆ ಬಗ್ಗೆ ಹಾಗೂ ಗೃಹಲಕ್ಷ್ಮಿಯರಿಗೆ ಬಂಪರ್ ಸುದ್ದಿ. ಇನ್ನೊಂದು ಕಡೆಗೆ 200 ರೂಪಾಯಿ ಕಟ್ಟಿ 3 ಲಕ್ಷ ರೂಪಾಯಿ ಹಣ ಯಾವ ತರ ಪಡ್ಕೋಬಹುದು, ಇದಕ್ಕೆ ಬೇಕಾದ ಎಲ್ಲಾ ಡೀಟೇಲ್ಸ್ ಗಳನ್ನ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರ್ತೇನೆ. ಸೊ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಇವತ್ತು 3 ಸಿಹಿ ಸುದ್ದಿಗಳು ಬಂದಿದ್ದಾವೆ. ಇನ್ನು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಾಗಿರ್ಬೋದು, ಅನ್ನಭಾಗ್ಯ ಫಲಾನುಭವಿಗಳು, BPL ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ. ಈ ತಪ್ಪು ಮಾಡಿದರೆ ನಿಮ್ಮ ಕಾರ್ಡು ಬಂದ್ ಆಗಬಹುದು ವೀಕ್ಷಕರೇ, ಎಚ್ಚರವಾಗಿರಿ. ಇನ್ನು ಕರ್ನಾಟಕದಲ್ಲಿ ಒಂದು ಕಡೆಗೆ ರಣ ಬಿಸಿಲು, ಬೆಂಕಿ ಚಂಡಾಗ್ತಾ ಇದೆ ಕರ್ನಾಟಕ, ಉತ್ತರ ಕರ್ನಾಟಕದ ಭಾಗ. ಇನ್ನೊಂದು ಕಡೆಗೆ ಭರ್ಜರಿ ಮಳೆ, ಗುಡುಗು ಮಿಂಚು ಸಹಿತ ಮುಂದಿನ 1 ವಾರಗಳ ಕಾಲ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ. ಹಾಗಾದ್ರೆ ಯಾವೆಲ್ಲಾ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ನಾಳೆಯಿಂದಲೇ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಮತ್ತೊಂದು ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಬಂಗಾರ ಆಭರಣ ಬೆಲೆ ಭರ್ಜರಿ ಇಳಿಕೆ ಆಗಲು ಶುರುವಾಗಿದೆ. ಹೌದು ವೀಕ್ಷಕರೇ, ನೀವು ಕೂಡ ಚಿನ್ನ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಸತತ 4ನೇ ದಿನವೂ ಕೂಡ ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಅಮೆರಿಕ ಇರಾನ್ ದೇಶದ ಮೇಲೆ ಮತ್ತೆ ದಾಳಿ ಮಾಡಲು ಮುಂದಾಗಿದ್ದಾರೆ. ಹೌದು, ಸ್ಟೇಟ್ ಆಫ್ ಹಾರ್ಮೋಸ್ ಅಲ್ಲಿ ಇರಾನ್ ದೇಶದ ಹಡಗುಗಳಿಗೆ ಗುಂಡೇಟು ಹಾಕುವಂತೆ ಅಮೆರಿಕ ಈಗ ಘೋಷಣೆ ಮಾಡಿದೆ. ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಈಗ ಬನ್ನಿ ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ, ಗೃಹಲಕ್ಷ್ಮಿಯರು, ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಅನ್ನ ಇವತ್ತು ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಹಾಗೂ ಇವತ್ತು ನಾವು ನಿಮಗೆ ಒಂದು ಪ್ರಶ್ನೆ ಕೇಳ್ತೀವಿ ವೀಕ್ಷಕರೇ. ಆ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 29ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ಹೌದು, ತುಂಬಾ ಜನರಿಗೆ 28ನೇ ಕಂತು ಹಣ ಕೂಡ ಇನ್ನೂ ಬಂದಿಲ್ಲ. ಅದರಲ್ಲಿ 29ನೇ ಕಂತು ಹಣ ಕೂಡ ಕೆಲವೊಬ್ಬರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ, 28ನೇ ಕಂತು ಹಣ ಪ್ರತಿಯೊಂದು ಅಕೌಂಟ್ಗೂ ಕೂಡ ಜಮೆ ಮಾಡಲಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನೀವು ಕೂಡ ಗೃಹಲಕ್ಷ್ಮಿ ಅಕೌಂಟ್ ಹೊಂದಿದ್ರೆ 28ನೇ ಕಂತು ಹಣ ನಿಮಗೆ ಬಂದಿದ್ರೆ, ಇನ್ನು 29ನೇ ಕಂತು ಬರೋದು ಬಾಕಿ ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ. ಕೆಲವೊಬ್ಬರಿಗೆ 29ನೇ ಕಂತು ಹಣ ಕೂಡ ಜಮೆ ಆಗಿದೆ ಅಂತ ಕಮೆಂಟ್ಗಳು ಗೃಹಲಕ್ಷ್ಮಿಯರೇ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಂದು ಅಕೌಂಟ್ಗೂ 29ನೇ ಕಂತು ಹಣ ಜಮೆ ಆಗಿಲ್ಲ ವೀಕ್ಷಕರೇ. ಕೆಲವು ಅಕೌಂಟ್ಗಳಿಗೆ ಮಾತ್ರ ಜಮೆ ಆಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವಾಗ ಬರುತ್ತೆ 29ನೇ ಕಂತು? ಸರ್ಕಾರದಿಂದ ಅಧಿಕೃತ ಹೇಳಿಕೆ, ಅಧಿಕೃತ ಅಪ್ಡೇಟ್ ಇನ್ನೂ ಕೂಡ ಬಂದಿಲ್ಲ ವೀಕ್ಷಕರೇ. ಒಂದು ಕಡೆಗೆ ಹೇಳೋದಾದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ 28ನೇ ಕಂತು ಹಣ ಅಂದ್ರೆ ಒಟ್ಟು 56,000 ರೂಪಾಯಿ ಹಣ ಒಂದು ಅಕೌಂಟ್ಗೆ ಹಾಕಲಾಗಿದೆ. ನಿಮ್ಮ ಅಕೌಂಟ್ಗೆ 28ನೇ ಕಂತು ಹಣ ಬಂದಿದ್ದು, 29ನೇ ಕಂತು ಹಣ ಬಂದಿಲ್ಲ ಅಂದ್ರೆ ಈ ತಿಂಗಳು ಕೊನೆ ಮುಗಿಯೋದ್ರೊಳಗೆ ಅಂದ್ರೆ 30 ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಹಣ ಬರಲಿದೆ ವೀಕ್ಷಕರೇ. ಅಂದ್ರೆ ಇಂದು 1 ವಾರದಲ್ಲಿ ನಿಮ್ಮ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಜಮೆ ಆಗುತ್ತೆ 29ನೇ ಕಂತು. ಇನ್ನು ಮೇ ತಿಂಗಳಲ್ಲಿ ಮತ್ತೆ ಒಂದು ಕಂತು ಬಿಡುಗಡೆ ಆಗುತ್ತೆ ವೀಕ್ಷಕರೇ. ಹೌದು, 30ನೇ ಕಂತು ಆಗ್ಬಹುದು. ಎದಕ್ಕಂದ್ರೆ ಒಟ್ಟು ಪ್ರತಿ ತಿಂಗಳು ಒಂದು ಕಂತು ಹಣ ರಿಲೀಸ್ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇನ್ ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಯಾವುದೇ ಅಡಚಣೆ ಇಲ್ಲದೆ ಹಣ ಪ್ರತಿ ತಿಂಗಳು ಬರುತ್ತೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಬಜೆಟ್ ನಲ್ಲೂ ಕೂಡ 28,608 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಮೀಸಲಿಟ್ಟಿದ್ದಾರೆ. ಹೀಗಾಗಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಹಣ ಬರೋದ್ರಲ್ಲಿ ತಡ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ 30ನೇ ತಾರೀಕಿನವರೆಗೂ ನೀವು ಕಾಯ್ಬೇಕಾಗುತ್ತೆ. ನಂತರ ಪಕ್ಕ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ. ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ NPCI ಮ್ಯಾಪಿಂಗ್ ಹಾಗೂ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು DBT ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ಅಪ್ಲಿಕೇಶನ್ ನಲ್ಲಿ ನಿಮಗೆ ಗೃಹಲಕ್ಷ್ಮಿ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಬಹುದು. ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ನಂಬರ್ ಹಾಕಿ ನೀವು ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ವೀಕ್ಷಕರೇ. ಈಗ ಮೂರನೇದಾಗಿ ಹೇಳ್ಬೇಕಂದ್ರೆ 200 ರೂಪಾಯಿ ಕಟ್ಟಿ 3 ಲಕ್ಷ ರೂಪಾಯಿವರೆಗೂ ಹಣ ನೀವು ಪಡ್ಕೋಬಹುದು ವೀಕ್ಷಕರೇ. ಗೃಹಲಕ್ಷ್ಮಿ ಸಹಕಾರ ಸಂಘ ಈಗ ಪ್ರಾರಂಭವಾಗ್ತಾ ಇದೆ. ಈ ಒಂದು ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ಯಾರು ಮೊದಲು ಸದಸ್ಯರಾಗ್ತಾರೆ ನೋಡಿ, ಆ ಸದಸ್ಯರಿಗೆ ಮೊದಲು 1,250 ರೂಪಾಯಿ ಕೊಟ್ಟು ನೀವು ಸದಸ್ಯರಾಗಬೇಕು. ಅಂದ್ರೆ ಅದರಲ್ಲಿ 1,000 ರೂಪಾಯಿ ನಿಮ್ಮ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಡೆಪಾಸಿಟ್ ಮಾಡಲಾಗುತ್ತೆ. ಆ ಹಣ ಎಲ್ಲೂ ಹೋಗಲ್ಲ, ನಿಮ್ಮ ಅಕೌಂಟ್ ಅಲ್ಲಿ 1,000 ರೂಪಾಯಿ ಡೆಪಾಸಿಟ್ ಇರುತ್ತೆ. ಮೇಲೆದು 250 ರೂಪಾಯಿ ಮಾತ್ರ GST ಚಾರ್ಜಸ್ ಅಂತ ಇರುತ್ತೆ ವೀಕ್ಷಕರೇ. ನಂತರ ನೀವೇನ್ ಮಾಡ್ಬೇಕು, ಪ್ರತಿ ತಿಂಗಳು 200 ರೂಪಾಯಿ ಹಾಗೆ 6 ತಿಂಗಳವರೆಗೂ ಮತ್ತೊಮ್ಮೆ ಡೆಪಾಸಿಟ್ ಅನ್ನ ಮಾಡಬೇಕು. ಅಂದ್ರೆ
ಬರೋಬ್ಬರಿ 6 ತಿಂಗಳಲ್ಲಿ ನೀವು 1,200 ರೂಪಾಯಿ ಹಣ ಡೆಪಾಸಿಟ್ ಮಾಡಿದಂತಾಗುತ್ತೆ. 7ನೇ ತಿಂಗಳು ನಿಮಗೆ 30,000 ರೂಪಾಯಿ ಬೇಕಾ, 50,000 ರೂಪಾಯಿ ಬೇಕಾ, 1 ಲಕ್ಷ ಬೇಕಾ, 2 ಲಕ್ಷ ಬೇಕಾ, 3 ಲಕ್ಷ ಬೇಕಾ, ನೀವು ಸಾಲವನ್ನ ಪಡ್ಕೋಬಹುದು. ಗೃಹಲಕ್ಷ್ಮಿ ಯೋಜನೆ ಮೂಲಕವೇ, ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕವೇ ಸಾಲ ತಗೋಬಹುದು. ಯಾವುದೇ ಗ್ಯಾರಂಟಿ ಇಲ್ಲದೆ, ಯಾವುದೇ ಅಡಮಾನ ಇಲ್ಲದೆ ಬಡ್ಡಿ ದರದಲ್ಲಿ ನೀವು ಸಾಲವನ್ನ ತಗೋಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ, ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ, ನೀವು ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ, ಇನ್ ಮುಂದೆ ನಿಮಗೆ ಕೇಂದ್ರ ಸರ್ಕಾರದ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಶುರುವಾಗ್ತದೆ. ಅಂದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ನಿಮಗೆ ಕೇಂದ್ರ ಸರ್ಕಾರದ ಆಹಾರ ಧಾನ್ಯಗಳು, ಅಕ್ಕಿ ಕೂಡ ಸಿಗುತ್ತೆ. ರಾಜ್ಯ ಸರ್ಕಾರದಿಂದ ಅಕ್ಕಿ ವಿತರಣೆ ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಕರ್ನಾಟಕ ಸರ್ಕಾರದ 5 kg ಅಕ್ಕಿ ನಿಮಗೆ ಸಿಗೋದಿಲ್ಲ. ಅದರ ಬದಲಾಗಿ ಒಂದು ಕುಟುಂಬಕ್ಕೆ BPL ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದ್ದು, ಇನ್ನೇನು ವಿತರಣೆ ಮಾಡೋದು ಮಾತ್ರ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಮೇ ತಿಂಗಳ ಒಳಗೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್, ಅಂದ್ರೆ ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ಆಹಾರ ಧಾನ್ಯಗಳು, ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ಎರಡೂ ಕೂಡಿದ್ರೆ ಅಕ್ಕಿ ಜೊತೆಗೆ ನಿಮಗೆ ಇಂದಿರಾ ಕಿಟ್ ಅಂತ ಹೇಳ್ಬಹುದು. ಇಂದಿರಾ ಕಿಟ್ ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳು ಸೇರಿದ್ದಾವೆ. ಆದ್ರೆ ಇದರಲ್ಲಿ ಹೆಸರು ಕಾಳು ಕೂಡ ಇತ್ತು ವೀಕ್ಷಕರೇ. ಸದ್ಯಕ್ಕೆ ಹೆಸರು ಕಾಳು ವಿತರಣೆ ಇರೋದಿಲ್ಲ. ಅದರ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಮಾಡ್ತೀವಿ ಅಂತ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ 2.5 kg ಕಿಟ್ ಅನ್ನ ಕೊಡಲಾಗುತ್ತೆ. 4 ಜನ ಇದ್ರೆ ಅಂತ ಕುಟುಂಬಕ್ಕೆ ಬರೋಬ್ಬರಿ 5 kg ಕಿಟ್ ಅನ್ನ ಕೊಡಲಾಗುತ್ತೆ. ಇನ್ನು 5ಕ್ಕಿಂತ ಹೆಚ್ಚು ಜನ ಇದ್ರೆ ಅಂತ ಕುಟುಂಬಕ್ಕೆ 7.5 kg ಕಿಟ್ ಅನ್ನ ಕೊಡಲಾಗುತ್ತೆ ವೀಕ್ಷಕರೇ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ 10 ಜನ ಇದ್ರೆ ನಿಮಗೆ ಮ್ಯಾಕ್ಸಿಮಮ್ 7.5 kg ಮಾತ್ರ ಅಂತ ಹೇಳಲಾಗಿದೆ. ಬನ್ನಿ ಈಗ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. 14 ಲಕ್ಷ ಅನರ್ಹ BPL ಕಾರ್ಡುಗಳು ಹಂತ ಹಂತವಾಗಿ ರದ್ದಾಗ್ತಾ ಇದ್ದಾವೆ, ಅಂದ್ರೆ ಬಂದ್ ಆಗ್ತಾ ಇದ್ದಾವೆ ಅಂತಾನೆ ಹೇಳ್ಬಹುದು. 14 ಲಕ್ಷ BPL ಕಾರ್ಡುಗಳು ಮತ್ತೆ ಬಂದ್ ಆದ್ರೆ ಅವರಿಗೆ APL ಕಾರ್ಡ್ ಕೊಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಸುಳ್ಳು ದಾಖಲೆ, ನಕಲಿ ದಾಖಲೆ, ಶ್ರೀಮಂತರು, 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರು, ಮತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸರ್ಕಾರಿ ನೌಕರರು, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವವರು, ಬಿಸ್ನೆಸ್ ಮಾಡ್ತಾ ಇದ್ದವರು, GST ಮಾಡ್ತಾ ಇದ್ದವರು, ತೆರಿಗೆ ಪಾವತಿ ಮಾಡ್ತಾ ಇದ್ದವರ 14 ಲಕ್ಷ BPL ಕಾರ್ಡ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ ಹಂತ ಹಂತವಾಗಿ ಅಂತ ಅಧಿಕೃತವಾಗಿ ಹೇಳಿಕೆ ಕೊಡಲಾಗಿದೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗಲು ಶುರುವಾಗಿದೆ ವೀಕ್ಷಕರೇ. ಸತತ 4ನೇ ದಿನವೂ ಕೂಡ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ ಬೆಳ್ಳಿ ಕೂಡ ಭರ್ಜರಿ ಇಳಿಕೆ ಆಗಿದೆ. 2 ದಿನದಲ್ಲಿ 20,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಬಂಗಾರ 3-4 ದಿನದಲ್ಲಿ 3,500-4,000 ರೂಪಾಯಿಯಷ್ಟು ಇಳಿಕೆ ಮತ್ತೊಮ್ಮೆ ಕಂಡಿರುವಂತದ್ದು. ಮೊದಲಿಗೆ ಬೆಳ್ಳಿ ಬೆಲೆ ಎದಕ್ಕೆ ಇಳಿಕೆ ಆಗ್ತಾ ಇದೆ? ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ ಅಂತಾನೆ ಹೇಳ್ಬೋದು. ಈ ಯುದ್ಧ ಪರಿಣಾಮ ನೇರವಾಗಿ ಬಂಗಾರ ಬೆಳ್ಳಿ ಮಾರ್ಕೆಟ್ ಮೇಲೆ ಬೀಳ್ತಾ ಇದೆ ವೀಕ್ಷಕರೇ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ಹೇಳ್ಬೋದು ಯುದ್ಧದ ಪರಿಣಾಮ. ಮತ್ತೆ ನಿನ್ನೆ 5,000 ರೂಪಾಯಿ ಮತ್ತೆ ಕೆಜಿ ಮೇಲೆ ಇಳಿಕೆ ಆಗಿ 2,65,000 ರೂಪಾಯಿದದ್ದು 1 kgಗೆ ಈಗ 2,60,000 ರೂಪಾಯಿ ಆಗಿದೆ ಅಂತಾನೆ ಹೇಳ್ಬಹುದು. ಮತ್ತೆ ಬಂಗಾರದ ಬೆಲೆ ಕಳೆದ 2-3 ದಿನದಿಂದ ಇಳಿಕೆ ಆಗ್ತಾನೆ ಬಂದಿದೆ. ಇವತ್ತು ಕೂಡ ಬಂಗಾರದ ಬೆಲೆ ಭರ್ಜರಿ ಇಳಿಕೆ ಒಂದು ಕಂಡಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ ನಿನ್ನೆ 1,54,750 ರೂಪಾಯಿದದ್ದು 1,200 ರೂಪಾಯಿ ಇವತ್ತು ಇಳಿಕೆಯಾಗಿ 1,53,550 ರೂಪಾಯಿಗೆ ಬಂದಿದೆ. ಮೊನ್ನೆ ತಾನೇ ಇದ್ರದ್ದು ಬೆಲೆ 1,57,000 ರೂಪಾಯಿ ತನ ಆಗಿತ್ತು. ಈಗ ಬರೋಬ್ಬರಿ 2,500-3,000 ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ ಅಂತ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಕರ್ನಾಟಕದಲ್ಲಿ ಭಾರಿ ಒಂದು ಮಳೆ ಕೂಡ ಸುರಿಯಲಿದೆ. ಅಂದ್ರೆ ಮುಂದಿನ 1 ವಾರಗಳ ಕಾಲ ಎಚ್ಚರಿಕೆ ಮಳೆ, ಗುಡುಗು ಮಿಂಚು ಸಹಿತ ಮಳೆ ಬರೋದ್ರಿಂದ ಜನರು ಗುಡುಗು ಮಿಂಚು ಬೀಳುವಾಗ ಮರದ ಕೆಳಗಡೆ, ಹಳೆಯ ಬಿಲ್ಡಿಂಗ್ ಕೆಳಗಡೆ ನಿಲ್ಲಬಾರದು ಅಂತ ಹವಾಮಾನ ಇಲಾಖೆ ಕೂಡ ಹೇಳಿದೆ ವೀಕ್ಷಕರೇ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಭರ್ಜರಿ ಮಳೆ ಸುರಿಯಲಿದೆ ಅಂದ್ರೆ, ರಾತ್ರಿ ಆಗ್ತಾ ಇದ್ದಂತೆ ಮಳೆ ಆಗುತ್ತೆ. ಬೆಳಿಗ್ಗೆಯಿಂದ ಹಿಡಿದು ಸಂಜೆ 5 ಗಂಟೆವರೆಗೂ ಭರ್ಜರಿ ಬೆಂಕಿ ಬಿಸಿಲಿರುತ್ತೆ. ರಾತ್ರಿ ಆಗ್ತಾ ಇದ್ದಂತೆ ಗುಡುಗು ಮಿಂಚು ಸಹಿತ ಮಳೆ ಸುರಿಯುತ್ತೆ. ಕಲಬುರಗಿ, ವಿಜಯಪುರ, ಯಾದಗಿರಿ, ಗದಗ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಹಾವೇರಿ, ದಾವಣಗೆರೆ, ವಿಜಯನಗರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಹಾಸನ, ಚಾಮರಾಜನಗರ ಈ ಜಿಲ್ಲೆಗಳಿಗೆ ಬರೋಬ್ಬರಿ ಮುಂದಿನ 1 ವಾರಗಳ ಕಾಲ ಮಳೆ ಸುರಿಯುವ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು ಬೆಳಗಾವಿ, ಗದಗ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ
ಈ ಜಿಲ್ಲೆಗಳಲ್ಲೂ ಕೂಡ ಜನರು ಎಚ್ಚರ ವಹಿಸಬೇಕು. ಗುಡುಗು ಮಿಂಚು ಭಾರಿ ಸ್ಟ್ರಾಂಗ್ ಇರಲಿದೆ ಅಂತ ಹೇಳಲಾಗಿದೆ. ಗುಡುಗು ಮಿಂಚು ಬೀಳುವಾಗ ಜನರು ಎಚ್ಚರ ವಹಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಉತ್ತರ ಕರ್ನಾಟಕ ಕರಾವಳಿ ಕಾದ ಕಾವಲಿ ಅಂತಾಗಿದೆ. ಅಂದ್ರೆ ಇನ್ನು 5 ದಿನಗಳ ಕಾಲ ಉಷ್ಣ ಶಾಖ ಅಂದ್ರೆ ವೀಕ್ಷಕರೇ ಬೆಂಕಿ ಬಿಸಿಲು ಬೀಸಲಿದೆ ಅಂತ ಹೇಳಲಾಗಿದೆ. ಉಷ್ಣ ಅಲೆ ಬೀಸಲಿದೆ. ಹೀಗಾಗಿ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ, ಹುಬ್ಬಳ್ಳಿ, ಧಾರವಾಡ ಈ ಭಾಗದಲ್ಲಿ ಮತ್ತು ಬಾಗಲಕೋಟೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಜನರು ಸ್ವಲ್ಪ ಮಧ್ಯಾಹ್ನ 12ರಿಂದ 5 ಗಂಟೆವರೆಗೂ ಅನಾವಶ್ಯಕವಾಗಿ ಹೊರಗಡೆ ಬರಬಾರದು, ಸೂರ್ಯನ ಬಿಸಿಲಿಗೆ ನೇರವಾಗಿ ಮೈ ಒಡ್ಡಬಾರದು ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ಕೊನೆಯದಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತೆ ಪ್ರಾರಂಭವಾಗುವುದಕ್ಕೆ ಕ್ಷಣಗಣನೆ ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನಿನ ಸ್ಟೇಟ್ ಆಫ್ ಹಾರ್ಮೋಸ್ ಹತ್ತಿರ ತಮ್ಮ ಯುದ್ಧ ನೌಕೆಗಳನ್ನ ಕಳಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಎಲ್ಲ ಇರಾನ್ ದೇಶದ ಹಡಗುಗಳಿಗೆ ಶಾಟ್ ಮಾಡಿ ಅಂದ್ರೆ ಒಂದು ಗುಂಡನ್ನ ಹಾರಿಸಿ ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಅಮೆರಿಕ ಇರಾನ್ ಯುದ್ಧದಿಂದಾಗಿ ಭಾರತಕ್ಕೆ ಬರ್ತಾ ಇದ್ದ ಕಚ್ಚಾ ತೈಲ ಆಗಿರ್ಬೋದು, ಅಡುಗೆ ಅನಿಲ ಈ ಒಂದು ಸ್ಟೇಟ್ ಆಫ್ ಹಾರ್ಮೋಸ್ ಮೂಲಕ ಬರಬೇಕಲ್ಲ, ಅಲ್ಲಿ ಈಗ ಯುದ್ಧ ಪರಿಣಾಮ ಶುರುವಾಗಿದೆ ವೀಕ್ಷಕರೇ. ಈಗ ನೋಡಿ, ದೇಶಗಳ ನಡುವೆ ಇದ್ದ ಯುದ್ಧ ಈಗ ಹಾರ್ಮೋಸ್ ಜಲಸಂಧಿಯಲ್ಲಿ ಶುರುವಾಗ್ತಾ ಇದೆ. ಹೀಗಾಗಿ ಭಾರತಕ್ಕೆ ಮುಂದಿನ ತಿಂಗಳು ಮತ್ತಷ್ಟು ಸಮಸ್ಯೆ ಆಗ್ಬಹುದು. ಎಲ್ಲಿವರೆಗೂ ಈ ಒಂದು ಸ್ಟೇಟ್ ಆಫ್ ಹಾರ್ಮೋಸ್ ಜಲಸಂಧಿ ಎಲ್ಲಿವರೆಗೂ ಬಿಕ್ಕಟ್ಟು ಪರಿಹಾರ ಆಗೋದಿಲ್ಲ, ಅಲ್ಲಿವರೆಗೂ ಭಾರತಕ್ಕೆ ಅಡುಗೆ ಅನಿಲ ಸಮಸ್ಯೆ, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡಬಹುದು ಅಂತ ಹೇಳಲಾಗಿದೆ. ಗ್ಯಾಸ್ ಸಿಲಿಂಡರ್ ಮಿತವಾಗಿ ಬಳಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.